ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಮಾತೇನಾದ್ರೂ ಸತ್ಯ ಆಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಗೌರಿ? ಮತ್ತೆ ಬದುಕಲ್ಲಿ ನಾವಿಬ್ರು ಒಂದಾಗೋಕ್ ಸಾಧ್ಯ ಇಲ್ವಾ? ಅಥವಾ ಸಾಧ್ಯ ಆಗತ್ತಾ? ಸಾಧ್ಯ ಆಗೋದಾದ್ರೂ ಅದು ಹೇಗೆ? ನೀನ್ ಅದನ್ನ ಗಂಗೆಗೆ ಹೇಳ್ತಾ ಇದ್ರು ನಿನ್ ಮನ್ಸಲ್ಲಿದ್ದಿದ್ದು ನಾನೇ ತಾನೆ. ನಿನ್ ಮನ್ಸಲ್ಲಿ ಹುಟ್ಟಿದ ಮಾತುಗಳು ನನ್ ಪ್ರೀತಿಯಿಂದ ತಾನೆ. ನೀನ್ ಬರೀ ಹೂ ಮಾಡ್ಕೊಟ್ಟಿಲ್ಲ, ನಿನ್ ಭಾವನೆಗಳನ್ನ ತುಂಬಿ ಗಂಗೆ ಕೈ ಕೊಟ್ಟಿದ್ಯಾ. ಅಂದಮೇಲೆ ಆ ಭಾವನೆಗಳೇ ನನ್ ಕೈ ಸೇರಿದೆ ಇವಾಗ. ಇದು ನೀನ್ ಕೊಟ್ಟಿರೋ ಹೂವು, ಇದು ನೀನ್ ಕೊಟ್ಟ ಮನ್ಸು. ಯಾಕೆ ಕಿತ್ಕೊಂಡ್ರಿ? ಇದು ನಿಮ್ಗಲ್ಲ. ಹೂವನ್ ಕಿತ್ತಷ್ಟೇ ಸುಲಭವಾಗಿ ಮನ್ಸಲ್ಲಿರೋ ಪ್ರೀತಿನ ತೆಗಿಯಕ್ಕಾಗಲ್ಲ ಗೌರಿ. ಈ ಹೂ ನಂದಲ್ಲ ಅಂದ್ರಿ, ನೀವು ಮನ್ಸ್ ಮಾಡಿದ್ರೆ ಗೌರಿ ಅನ್ನೋ ಹೂ ನಂದಾಗ್ತಿತ್ತಲ್ವಾ? ಏನ್ ಮಾತಾಡ್ತಿದ್ದೀರಾ? ನಿಮಗ್ ಮದ್ವೆ ಆಗಿದೆ ಅಭಯ್? ಮದ್ವೆ ಆಗಿದೆ ಅಂದ್ಮೇಲೆ ಹೀಗ್ ಮಾತಾಡೋದು ತಪ್ಪು. ನಾವಿಬ್ರು ಪ್ರೀತಿ ಮಾಡ್ತಿದ್ವಿ ಅಂದ್ಮೇಲೆ ನೀವ್ ಈ ರೀತಿ ಮಾತಾಡೋದು ತಪ್ಪಲ್ವಾ? ಅದಕ್ಕೆ ಕಾರಣನೂ ನಿಮಗ್ ಗೊತ್ತು. ಆ ಕಾರಣದ ಹೆಸರು ಕೂಡ ಗೌರಿ ಅಂತಾನೆ ಅಲ್ವಾ ಗೌರಿ? ಇರಬಹುದು, ಆದ್ರೆ ಸಂದರ್ಭಗಳು, ಹಣೆ ಬರಹ ಎಲ್ಲವೂ ನಮ್ ವಿರುದ್ಧವಾಗಿದ್ದಾಗ ಮರ್ತು ಬಿಡೋದು ಒಳ್ಳೇದಲ್ವಾ? ಕೆಲವು ವಿಚಾರಗಳನ್ನ ಮರಿಬೇಕು ಅಂದಾಗ ನಾವೇ ಮರೆಯಾಗಿ ಹೋಗ್ಬೇಕಾಗತ್ತೆ. ಅಂದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು. ಅದು ಅಲ್ಲಿವರೆಗೂ ಸಾಧ್ಯ ಇಲ್ಲ. ಬದುಕು ನಾವ್ ಅನ್ಕೊಂಡ್ ಹಾಗಿರಲ್ಲ ಅಭಯ್. ಹೇಗ್ ಬದುಕ್ತೀವೋ ಅದೇ ನಾವ್ ಬಯಸಿದ್ ಬದುಕು ಅನ್ಕೊಂಡು ಸಂತೋಷವಾಗಿ ಬದುಕ್ಬೇಕಾಗತ್ತೆ. ಈ ಮಾತುಗಳು ಕೇಳಕ್ ಚಂದ ಗೌರಿ, ಆದ್ರೆ ಬದುಕೋಕಲ್ಲ. ನೋಡಿ, ನನ್ ಮಾತನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ನನಗೆ ನನ್ ತಂಗಿ ಬದುಕು ಮುಖ್ಯ. ಅಂದ್ರೆ ನಿಮ್ ತಂಗಿಗೋಸ್ಕರ ನನ್ನನ್ ಬಲಿಪಶು ಮಾಡಿದ್ರ? ಅಥವಾ ನಿಮ್ ತಂಗಿಗೋಸ್ಕರ ನನ್ನನ್ ತ್ಯಾಗ ಮಾಡಿದ್ರ? ಒಟ್ನಲ್ಲಿ ನನ್ ಪಾತ್ರ ಏನ್ ಗೌರಿ? ನೀವು ನನ್ ತಂಗಿ ಗಂಡ, ಅದೇ ನಿಮ್ ಪಾತ್ರ. ಅವಳಿಗೆ ಕಾಳಜಿ ತೋರ್ಸೋ ಸ್ನೇಹಿತನ್ಗಿಂತ ಪ್ರೀತಿ ತೋರ್ಸೋ ಗಂಡ ಬೇಕು. ಆ ಗಂಡ ನೀವಾಗ್ಬೇಕು. ಈ ಗೌರಿ ಅನ್ನೋ 2 ಅಕ್ಷರನ ನಿಮ್ ಬದುಕಿನ ಪುಟದಿಂದ ಅಳಸಾಕ್ಬಿಡಿ. ಆ ಜಾಗದಲ್ಲಿ ಗಂಗೆ ಅಂತ ಬರ್ಕೊಂಬಿಡಿ. ಅವಳೇ ನಿಮ್ ಸ್ನೇಹಿತೆ, ಅರ್ಧಾಂಗಿ, ಮಡದಿ ಎಲ್ಲ. ಪ್ಲೀಸ್ ಅಭಯ್, ನೀವ್ ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಈ ಗೌರಿ ಮುಖದಲ್ಲಿ ನಗು ಇರತ್ತೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲ ಗೌರಿ. ನೋಡಿ, ಈ ಗೌರಿ ಸಂತೋಷ ಇರೋದು ಗಂಗೆ ಖುಷಿನಲ್ಲಿ. ಆ ಗಂಗೆನ ಖುಷಿಯಾಗಿಟ್ಕೊಳ್ಳೋ ಜವಾಬ್ದಾರಿ ಇರೋದು ನಿಮ್ಮಲ್ಲಿ. ದಯವಿಟ್ಟು ಗಂಗೆ ಮನಸ್ಸಿಗೆ ನೋವು ಮಾಡಬೇಡಿ. ಅವಳನ್ನ ಸಂತೋಷವಾಗಿ ನೋಡ್ಕೊಳ್ಳಿ. ಹೌದಾ? ಹಂಗಂದ್ರೆ ಬರೀ ನನ್ ಹಾಕಿರೋ ಸ್ಟೇಟಸ್ ನೋಡೆ ಆ ವರುಣಿ ಹೊಟ್ಟೆ ಉರ್ಕೊಂಡಿದ್ದಾಳೆ ಅಂತ ಆಯ್ತು. ಅಷ್ಟೇ ಅಲ್ಲ, ಅದನ್ನೆಲ್ಲ ನೀನ್ ಎಲ್ ತಗೊಂಡಿದ್ದು ಅಂತ ನನ್ನ ಹತ್ರನೇ ಕೇಳ್ತಿದ್ಲು ಗೊತ್ತಾ? ಸ್ಟೇಟಸ್ಗೆ ಇಷ್ಟು ಅಂದ್ರೆ ನಾಳೆ ನಾನ್ ನೇರವಾಗಿ ಹಾಕೊಂಡ್ ಬರ್ತೀನಿ. ಆಗ ಅವಳ ರಿಯಾಕ್ಷನ್ ಹೇಗಿರ್ಬೋದು ಅಂತ ಯೋಚನೆ ಮಾಡಿದ್ರೇನೆ ನಂಗೆ ಖುಷಿ ಆಗ್ತಿದೆ. ಇನ್ ಮುಂದೆ ಇವಳು ಬರೀ ನಿಶಾ ಅಲ್ಲ, ಬ್ರ್ಯಾಂಡೆಡ್ ನಿಶಾ. ಆ ವರುಣಿ ಮಾತ್ರ ಅಲ್ಲ, ಇಡೀ ಕಾಲೇಜಿನ ನನ್ನ ಸ್ಟೈಲ್ ನೋಡಿ ಉರ್ಕೋಬೇಕು.
ಅಯ್ಯೋ ನನ್ನ ಹೆಂಡತಿಗೆ ನಾನು ಕಾಫಿ ಮಾಡ್ಕೊಡು ಅಂದ್ರೂ ಆಗಲ್ಲ ಅಂತಾಳಲ್ಲಪ್ಪ, ನಾನೇ ಮಾಡ್ಕೊಡ್ಬೇಕು. ಅಪ್ಪ ಅಪ್ಪ ಏನೋ ರಾಜ? ಅಪ್ಪ ಏನ್ ಮಾಡ್ತಿದ್ಯಪ್ಪ? ನಿಮ್ಮಮ್ಮ ಕಾಫಿ ಬೇಕು ಅಂದ್ಲು ಕಣೋ, ಅದಕ್ಕೆ ಮಾಡ್ಕೊಡ್ತಾ ಇದ್ದೀನಿ. ಅಪ್ಪ ಮತ್ತಿನ್ನೇನೋ, ನನಗೆ ಕಾಫಿ ಬೇಕಿತ್ತು, ನಾನೇ ಮಾಡ್ಕೊಳ್ತಾ ಇದ್ದೀನಪ್ಪ. ಅಪ್ಪ ನಿಂಗೊಂದ್ ವಿಷಯ ಗೊತ್ತಾ? ಗೊತ್ತಿಲ್ಲ ಕಣ. ಗೊತ್ತಿಲ್ಲ ಅಂದ್ಮೇಲೆ ಕೇಳಿ ತಿಳ್ಕೊಬೇಕು ತಾನೆ. ಹೇಳಪ್ಪ. ಅಪ್ಪ ತುಂಬಾ ಇಂಪಾರ್ಟೆಂಟ್. ಹಾಗಿದ್ರೆ ವಿಷಯಕ್ಕೆ ಬಾರೋ ನೇರವಾಗಿ. ಅಪ್ಪ ಈ ಮನೇಲಿ ನಮ್ಗೆ ಎಷ್ಟು ಪಾಕೆಟ್ ಮನಿ ಕೊಡ್ತಾರಂತ ಗೊತ್ತಾ? ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು. ಅದರಿಂದ ಬ್ರಾಂಡೆಡ್ ಐಟಮ್ಸ್ ತಗೊಳಕ್ ಸಾಧ್ಯನಾ? ಖಂಡಿತ ಇಲ್ಲ ಕಣೋ, ಅದನ್ನೆಲ್ಲ ಕನ್ಸ್ನಲ್ಲಿ ನೋಡ್ಬೋದಷ್ಟೇ. ಆದ್ರೆ ನಿಶಾ ಅದೆಲ್ಲ ನಿಜವಾಗ್ಲೂ ತಗೊಂಡಿದ್ದಾಳೆ. ಏನ್ ಹೇಳ್ತಾ ಇದೆಯೋ? ಇವತ್ತು ನಿಶಾ ಆದ್ರೆ ಅವಳಿಗೂ ಕೂಡ ನನಗೆಷ್ಟು ಪಾಕೆಟ್ ಮನಿ ಸಿಕ್ತಿದ್ಯೋ ಅಷ್ಟೇ ಸಿಗ್ತಾ ಇರೋದು. ಮತ್ತೆ ಅವಳ ಹತ್ರ ಅಷ್ಟೊಂದು ಡೆಲ್ಲಿಂದನೋ ಬಂತು? ಅಪ್ಪ ಆ ಕ್ವಶನ್ ನನಗಲ್ಲ, ಅವಳನ್ನ ಕೇಳ್ಬೇಕು. ನಡಿ ಕೇಳೋಣ ಬಾ. ನೋಡು, ಯಾವುದೇ ಕಾರಣಕ್ಕೂ ಅವಳನ್ನ ಸುಮ್ಮನೆ ಬಿಡಬಾರ್ದು. ಹಾಗಾದ್ರೆ ಇಮಿಡಿಯೇಟ್ ಆಗಿ ನಮ್ ಫ್ರೆಂಡ್ಸ್ ಎಲ್ಲರಿಗೂ ಟ್ರೀಟ್ ಕೊಡ್ಸೋದಕ್ಕೆ ರೆಡಿ ಮಾಡ್ಕೋ. ಅವಳನ್ ಬಿಟ್ಟು ಇನ್ ಎಲ್ಲಾರನ್ನೂ ಕರಿಯೋಣ. ಹಾಗಿದ್ರೆ ಗ್ರ್ಯಾಂಡ್ ಹೋಟೆಲ್ ಅಲ್ಲಿ ನನ್ ಕಡೆಯಿಂದ ಎಲ್ರಿಗೂ ಪಾರ್ಟಿ. ಓಕೆ ನಿಶಾ. ಗ್ರ್ಯಾಂಡ್ ಹೋಟ್ಲಲ್ಲಿ ಪಾರ್ಟಿ ಕೊಡಿಸ್ಬೇಕು ಅಂದ್ರೆ 1000 ರೂಪಾಯಿ ಬೇಕು. ದುಡ್ಡೇನು ಆಕಾಶದಿಂದ ಉದ್ರತಾ? ಕಾಲ್ ಮಾಡ್ತೀನಿ ಮತ್ತೆ. ನಿನ್ನನ್ನೇ ಕೇಳ್ತಾ ಇರೋದು. ಈಗ ತಗೊಂಡಿರೋದಕ್ಕೆ ಟ್ರೀಟ್ ಕೊಡ್ಸೋದಕ್ಕೆ ದುಡ್ಡೆಲ್ಲಿಂದ ಬರ್ತಾ ಇದೆ? ಗಂಗೆ, ಮಾತಾಡ್ಬೇಡ ಅಕ್ಕ. ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಣ್ ಮುಂದೆ ಒಂದ್ ರೀತಿ, ಬೆನ್ ಹಿಂದೆ ಇನ್ನೊಂದ್ ರೀತಿ ಇರ್ತಾಳೆ ನನ್ನ ಅಕ್ಕ ಅಂತ ನಾನ್ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಇಲ್ಲ ಗಂಗೆ, ಅದ್ ಏನಾಯ್ತು ಅಂದ್ರೆ... ನೀವು ಮಾತಾಡ್ಬೇಡಿ. ಇಷ್ಟಕ್ಕೆಲ್ಲ ಕಾರಣನೇ ನೀವು. ನೀವು ಸರಿಯಾಗಿದ್ದಿದ್ರೆ ಇಂಥ ಸಂದರ್ಭ ಬರ್ತಾ ಇತ್ತಾ? ಇಲ್ಲ ಗಂಗೆ, ಇದ್ರಲ್ಲಿ ಅಭಯ್ ಅವ್ರದ್ದೇನು ತಪ್ಪಿಲ್ಲ. ತಪ್ಪ್ಯಾಕಿಲ್ಲ ಅಕ್ಕ? ಯಾಕಿಲ್ಲ ಹೇಳು? ನೀನ್ ಅಷ್ಟೊಂದ್ ಕಾನ್ಫಿಡೆನ್ಸ್ ಅಲ್ಲಿ ಪೇಪರ್ ಹೂ ಮಾಡ್ಕೊಟ್ಟು ಈ ರೀತಿ ಹೇಳು ಒಪ್ಕೋತಾರೆ ಅಂತ ಹೇಳ್ದ್ಯಲ್ಲ, ನನಗ್ ಅವಾಗ್ಲೇ ಡೌಟ್ ಬಂತು. ಆದ್ರೂ ನೀನ್ ಹೇಳಿದ ರೀತಿ ಯಾಕೆ ಮಾಡ್ದೆ ಗೊತ್ತಾ? ಯಾಕೆ ಗೊತ್ತಾ? ನೋಡು ಗಂಗೆ, ನೀನ್ ಈ ತರ ಏನೋ ಪ್ಲಾನ್ ಮಾಡಿರ್ತಿ ಅಂತ ನನಗ್ ಗೊತ್ತಿತ್ತು. ಹಾಗೆ ಮಾಡಿದ್ಯಾ ಅಲ್ವಾ? ಇವ್ರಂತೂ ನನ್ ಪ್ರೀತಿನ ಅರ್ಥ ಮಾಡ್ಕೊಳಲ್ಲ. ಏನ್ ಹೇಳಿದ್ರು ಅವ್ರಿಗೆ ಅರ್ಥನೂ ಆಗಲ್ಲ. ಏನ್ ಅರ್ಥ ಆಗಲ್ಲ? ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ಗಂಗೆ? ನಾನ್ ಹೂ ಕೊಟ್ಟು ಇವ್ರ ಹತ್ರ ಪ್ರೀತಿನ ಹೇಳ್ಕೊಂಡಾಗ ಇವ್ರ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ ಅಂತ ದೊಡ್ಡದಾಗ ಅನ್ಕೊಂಡೆ. ಆದ್ರೆ ಇವ್ರ ಕಣ್ಣಲ್ಲಿ ಪ್ರೀತಿ ಇರ್ಲಿಲ್ಲ. ಅದಕ್ಕೆ ನೀನ್ ಇವ್ರ ಹತ್ರ ಬಂದು ಗಂಗೆನ್ ಚೆನ್ನಾಗ್ ನೋಡ್ಕೊಳ್ಳಿ, ಗಂಗೆ ಜೊತೆ ಚೆನ್ನಾಗಿರಿ,